ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಎಕ್ಸಾಮ್ಗೆ ಸಕ್ಕದಾಗಿ ಪ್ರಿಪೇರ್ ಆಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಟಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಇದು ವಿಡಿಯೋ ಅಥವಾ ಈ ಸ್ಲೈಡ್ ಎಲ್ಲೋ ನೋಡಿದ್ದೀನಿ. ಎಸ್, ಯು ಆರ್ ರೈಟ್. ಇದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಫಿಸಿಕಲ್ ಪ್ರಾಪರ್ಟೀಸ್ನ ಹೇಳಬೇಕಾದ್ರೆ ಹಾಫ್ ಏನಿದೆ ಅವಾಗ ಇದನ್ನು ತೋರಿಸಿದೆ. ಸೊ ಈಗ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸಿಂದ ಹಿಂದೆ ಏನೇನು ಕ್ವಶನ್ಸ್ ಕೇಳಿದ್ದಾರೆ, ಯಾಕಂದರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ಪಕ್ಕ ಫಿಕ್ಸ್ ಅಂದ್ಕೊಡ್ರಿ ಇಲ್ಲಿ ಈ ಫಿಸಿಕಲ್ ಪ್ರಾಪರ್ಟೀಸಿಂದ ಕೇಳೋದು. ಸೊ ಅದಕ್ಕೆ ಹಿಂದೆ ಏನು ಕೇಳಿದ್ದಾರೆ ಅಂತ ಒಂದ್ಸಲ ನೀವು ನೋಡಿದ್ರಿ ಅಂದರೆ ಎಷ್ಟು ರಿಪಿಟೇಷನು. ಓಕೆ, ನಾನು ಯಾವ ಕ್ವಶನು ಅಥವಾ ಯಾವ ಆನ್ಸರ್ ನಾನು ಬಿಡಲೇಬಾರ್ದು, ಯಾವುದು ಇಲ್ಲಿ ಇರಲೇಬೇಕು, ಅಟ್ ಎನಿ ಕಂಡೀಷನ್ ನಾನು ಮಿಸ್ ಮಾಡಬಾರ್ದು ಅನ್ನೋದನ್ನು ಈಗ ನೋಡೋಣ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಎಸ್ಪೆಷಲಿ C4 ಆ್ಯನಯೋನು ಕ್ಯಾಟಯೋನು ಯಾಕಾಗಲ್ಲ ಅಂತ. ಸೊ ಅದರದ್ದು ಸೊಲ್ಯೂಷನ್ ಇಲ್ಲಿದೆ. ಸೊ ಯಾಕಾಗಲ್ಲ ಅಂದರೆ C4 ಮೈನಸ್ ಆಗಬೇಕು ಅಂದರೆ 4 ಎಲೆಕ್ಟ್ರಾನ್ಸ್ನ ಎಕ್ಸ್ಟ್ರಾ ತೊಗೋಬೇಕು. ಸೊ 4 ಎಲೆಕ್ಟ್ರಾನ್ಸ್ನ ತೊಗೊಂತು ಅಂದರೆ ಪ್ರೋಟಾನ್ಸಲ್ಲಿ ದೇರ್ ವಿಲ್ ಬಿ 6 ಪ್ರೋಟಾನ್ಸ್. ಸೊ 4 ಎಕ್ಸ್ಟ್ರಾ ಬಂತು ಅಂದರೆ 10 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ 6 ಪ್ರೋಟಾನು 10 ಎಲೆಕ್ಟ್ರಾನ್ಸ್ನ ಹಿಡಿದಿಟ್ಕೊಳೋದು ಕಷ್ಟ. ಸೊ C4 ಮೈನಸ್ ನಾಟ್ ಪಾಸಿಬಲ್. C4 ಪ್ಲಸ್ ಆಗಬೇಕು ಅಂದರೆ 4 ಎಲೆಕ್ಟ್ರಾನ್ಸ್ನ ತೆಗೆದೊಗಿಬೇಕು. ಸೊ ಆ ಎನರ್ಜಿ ಏನಿದೆ ದಟ್ ಈಸ್ ನಾಟ್ ಸಫಿಷಿಯಂಟ್, ಅಂದರೆ ಅಷ್ಟು ಎನರ್ಜಿ ಬೇಕು 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ನ ಅಥವಾ 4 ಎಲೆಕ್ಟ್ರಾನ್ಸ್ನ ತೆಗಿಯೋದಕ್ಕೆ. ಸೊ ಬೋತ್ ಆರ್ ನಾಟ್ ಪಾಸಿಬಲ್. ಸೊ ಅದನ್ನೇ ಇಲ್ಲಿ 2 ಪಾಯಿಂಟ್ಸ್ ಹೇಳಿರೋದು. ಸೊ ಬರೀರಿ. ಸೊ ಸೊಲ್ಯೂಷನ್ಸಲ್ಲೂ ಎಲ್ಲದನ್ನು ಕೊಡ್ತೀವಿ. ಸೊಲ್ಯೂಷನ್ಸ್ ಅಂದರೆ ನಿಮ್ಗೆ ಸೊಲ್ಯೂಷನ್ಸ್ ಬೇಕು ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನಲ್ಲಿದೆ. ಸೊ ಕೋವಲೆಂಟ್ ಬಾಂಡ್ ಅಂದರೆ ಏನಪ್ಪ? ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗೋದನ್ನು ಬಿಟ್ವೀನ್ 2 ಆಟಮ್ಸ್ ಇಸ್ ನೋನ್ ಆಸ್ ಕೋವಲೆಂಟ್ ಬಾಂಡ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಳಿದ್ದೆ, ನೋಡ್ಕೊಳ್ಳಿ ಅಂತ. ಸೊ ಅದನ್ನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ನಾನು 2 ಕೊಟ್ಟಿದ್ದೀನಿ, ಬಟ್ ಇನ್ನೂ ಬೇರೆ ಕ್ವಶನ್ಸು ಇದೆ. ಇದೆರಡರಲ್ಲಿ ನೈಟ್ರೋಜನ್ ಯಾವುದು? ಸಿ ಆಪ್ಷನ್ನು ಬಿ ಆಪ್ಷನ್ ಆಗಲ್ಲ. 2 ಪೇರ್ ಇದೆ, 1 ಪೇರ್ ಇದೆ. ಎ ಮತ್ತು ಡಿ ನೋಡಿದ ತಕ್ಷಣ ಕನ್ಫ್ಯೂಸ್ ಆಯಿತು ಅಂದರೆ ಎ ಅಲ್ಲೂ 3 ಪೇರ್ ಶೇರ್ ಆಗ್ತಿದೆ, ಡಿ ಅಲ್ಲೂ 3 ಪೇರ್ ಶೇರ್ ಆಗ್ತಿದೆ. ಆದರೆ ವೆನ್ ಯು ಲುಕ್ ಅಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ನೈಟ್ರೋಜನ್ನಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಗೊತ್ತಿದ್ರೆ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಡಿ ಅಲ್ಲಿ ದೇರ್ ಆರ್ ಓನ್ಲಿ 4, ನಾಟ್ ಪಾಸಿಬಲ್. ಸೊ ದ ಓನ್ಲಿ ಆಪ್ಷನ್ ಈಸ್ ಎ. 3 ಶೇರ್ ಆಗ್ತಿದೆ, ಟೋಟಲ್ 5 ಇದೆ. ಮುಗೀತು. ಆಕ್ಸಿಜನ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀಬೇಕು, ಹಿಂದೆನೇ ತೋರಿಸಿದ್ದೀನಿ. ಸೊ ಸೇಮ್ ಬರೆದ್ರೆ 2 ಮಾರ್ಕ್ಸ್, ಡನ್. C4 ಆನಯೋನು, C4 ಕ್ಯಾಟಯೋನು 2023 ಕೇಳಿದ್ದಾರೆ, ಇನ್ನು ಬೇಜಾನ್ ಸಲ ಕೇಳಿದ್ದಾರೆ. ನೆಕ್ಸ್ಟು ಕ್ಯಾಟಿನೇಷನ್ನು ಡೆಫಿನೇಷನ್ ಇದೆ. ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡು ಇದೆ. the property of carbon where it depends on the other element apart from itself. So the versatile nature of carbon ಹೇಳಬೇಕಾದ್ರೆ ಹೇಳಿದ್ದೆ. ನೆಕ್ಸ್ಟ್ an example of saturated hydrocarbon. ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ. ಜನರಲ್ ಫಾರ್ಮುಲಾ ಗೊತ್ತಿರಲಿ, CnH2n+2. ಸೊ ಎಲ್ಲ ಕಾರ್ಬನ್ ಎಷ್ಟಿದೆ ಹಾಕ್ರಿ. ಸೊ ಫಸ್ಟ್ ಅಲ್ಲಿ ಹಾಕಿದ್ರೆ 2, n ವ್ಯಾಲ್ಯೂ 2, 2 2 4, 4 + 2 6 ಆಯ್ತಲ್ಲ, ಬಂತು. ಫಸ್ಟ್ ಆಪ್ಷನ್ನೇ ಬಂತು, ಇನ್ನು ಮಿಕ್ಕಿದ್ದು ಯಾವುದೂ ಆಗಲ್ಲ. ಸೊ ಜನರಲ್ ಫಾರ್ಮುಲಾ ಒಂದು ನೆನಪಿರಲಿ. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ದು ಜನರಲ್ ಫಾರ್ಮುಲಾ CnH2n. ಸೊ CnH2n ಅಂದರೆ ಯಾವುದ್ರದ್ದು? ಇಟ್ ಈಸ್ ಆಲ್ಕೈನ್ದು 2n - 2 ಅಷ್ಟೇ. ಸೊ ಜನರಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಏನಂತ ಸ್ಟ್ರಕ್ಚರ್ ಆಫ್ ಸ್ಟ್ರಕ್ಚರ್ ಆಫ್ ದ ಮೆಂಬರ್ ಆಫ್ ಈಚ್ ಗ್ರೂಪ್ n = 3. ಸೊ n = 3 ಆದಾಗ ಏನಾಗುತ್ತೆ ಸ್ಟ್ರಕ್ಚರ್ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಡೀಟೇಲಾಗಿ ಹೋಗಲ್ಲ. ನಿಮ್ಗೆ ಸೊಲ್ಯೂಷನ್ ಬೇಕು ಅಂದರೆ ಅಗೇನ್ ಜಾಯ್ನ್ ಆಗಿರಿ, ನಿಮ್ಗೆ ಅಷ್ಟು ಸೊಲ್ಯೂಷನ್ಸ್ ಕಳಿಸ್ತೀವಿ. ನೆಕ್ಸ್ಟು ಮಾಲಿಕ್ಯುಲರ್ ಫಾರ್ಮುಲಾ, ಹೋಮೋಲೋಗಸ್ C2H6 ಎಲ್ಲ ಕೊಟ್ಟಿದ್ದಾರೆ. ದ ಜನರಲ್ ಫಾರ್ಮುಲಾ ಫಾರ್ ದಿಸ್ ಕಾಂಪೌಂಡ್ಸ್ C2H6 ಅಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಯಾವುದ್ರದ್ದು? ಇಲ್ಲಿದ್ಯಪ್ಪ, ಇಲ್ಲಿ ಡಿ ಆಪ್ಷನ್. ಎರಡು ಒಂದೇ ಸ್ಲೈಡಲ್ಲಿದೆ. ಒಂದ್ರಲ್ಲಿ ಕ್ವಶನ್ ಹಾಕಿ ಕೊಟ್ಟಿದ್ದಾರೆ, ಇನ್ನೊಂದ್ರಲ್ಲಿ ಸೊಲ್ಯೂಷನ್ ಹಾಕಿ ಕೇಳಿದ್ದಾರೆ. ಇದು ನಾನು ಹಾಕಬೇಕು ಅಂತ ಹಾಕಿಲ್ಲ, ಈಗ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೋಡಿದ್ದೋಕೆ ಒಂದೇ ಸ್ಲೈಡಲ್ಲಿ. ಸೊ ದಟ್ಸ್ ದ ರೀಸನ್ ಮೆನಿ ಆಫ್ ದ ಥಿಂಗ್ಸ್ ವಿಲ್ ಬಿ ಆಸ್ಡ್ ಐದರ್ ಫ್ರಮ್ ದ ಸೊಲ್ಯೂಷನ್ ಅಥವಾ ಕೊಟ್ಟಿರೋ ಕ್ವಶನಿಂದನೇ ಬೇರೆ ಥರ ಕೇಳ್ತಾರೆ. ಒಂದ್ಸಲ PYQs ಒಂದ್ಸಲ ನೋಡಲೇಬೇಕು. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಡಿಫ್ರೆನ್ಸ್ ಏನಪ್ಪ? ಸ್ಯಾಚುರೇಟೆಡಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಅನ್ಸ್ಯಾಚುರೇಟೆಡ್ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ.
ಸ್ಯಾಚುರೇಟೆಡ್ ಅಲ್ಲಿ ಅಡಿಷನ್ ರಿಯಾಕ್ಷನ್ ಆಗಲ್ಲ, ಅನ್ಸ್ಯಾಚುರೇಟೆಡ್ ಎಲ್ಲ ಆಗುತ್ತೆ. ಎರಡರಲ್ಲೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟು ಸ್ಯಾಚುರೇಟೆಡ್ ಲೆಸ್ ರಿಯಾಕ್ಟಿವ್, ಅನ್ಸ್ಯಾಚುರೇಟೆಡ್ ಮೋರ್ ರಿಯಾಕ್ಟಿವ್. ನೆಕ್ಸ್ಟು ಎರಡಕ್ಕೂ ಎಕ್ಸಾಂಪಲ್ ಬರ್ರಿ, ಮುಗೀತು. ಸ್ಟ್ರಕ್ಚರ್ ಬೆಂಜೀನು ಬ್ಯೂಟೇನು ಮುಂದೇನು ತೋರಿಸ್ತೀನಿ, ಬಟ್ ಇಲ್ಲೇ ಬಂದಿರೋದ್ರಿಂದ ಇಲ್ಲೇ ಹಾಕದೆ. ಮತ್ತೆ ಇನ್ನೊಂದ್ಸಲ ಕೇಳಿದೆ ಡಿಫ್ರೆನ್ಸಸ್ಸು. ಆಲ್ಕೀನು 5 ಕಾರ್ಬನ್ಸು, ಆಲ್ಕೀನ್ದು ಹಿಂದೆ ಜನರಲ್ ಫಾರ್ಮುಲಾ ಹೇಳಿದೆ, 5 ಕಾರ್ಬನ್ ಹಾಕ್ರಿ, ಸ್ಟ್ರಕ್ಚರ್ ಬರೀರಿ. ಲೈಕ್ ಮೋರ್ ಆರ್ ಲೆಸ್ ಸೇಮ್ ಒಂಥರ ರಿಪಿಟೇಷನ್ನು. ನೆಕ್ಸ್ಟ್ ಸ್ಟ್ರಕ್ಚರಲ್ ಐಸೋಮರ್ಸ್. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಹಿಂದೆನೇ ಡೆಫಿನೇಷನ್ ಇದೆ ಏನು ಅಂತ. ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಏನು? ನೇಮ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ಸ್. ಸ್ಟ್ರಕ್ಚರಲ್ ಐಸೋಮರ್ಸ್ ಆಗಬೇಕು ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು, ಸ್ಟ್ರಕ್ಚರ್ ಡಿಫ್ರೆಂಟ್ ಇರಬೇಕು. ಆಲ್ಕೇನ್ಸ್, ಓಕೆ. ಈಗ 3 ಕಾರ್ಬನ್ನು ನಾನು ಸ್ಟ್ರೈಟ್ ಬರೆದೆ. ಸೊ ಈಗ 3 ಕಾರ್ಬನ್ ಇದೆ. ಈ 3rd ಕಾರ್ಬನ್ನ ನಾನು ಮೇಲ್ ಬರೆದ್ರು ಅಷ್ಟೇ, ಕೆಳಗೆ ಬರೆದ್ರು ಅಷ್ಟೇ, ಎಲ್ಲೇ ಬರೆದ್ರು ಅಷ್ಟೇ, ಇದೇನೂ ಸ್ಟ್ರಕ್ಚರ್ ಚೇಂಜ್ ಆಗಲ್ಲ. ಇದು ಬ್ರಾಂಚ್ಡ್ ಆಗಲ್ಲ. ಯಾಕಂದರೆ ಬ್ರಾಂಚ್ಡ್ ಆಗಬೇಕು ಅಂದರೆ ಬ್ರಾಂಚ್ಡ್, ಇದು ಸ್ಟ್ರೈಟ್ ಚೈನ್ ಆಯಿತು. ಸೊ ಈಗ ಬ್ರಾಂಚ್ಡ್ ಆಗಬೇಕು, ಇದೇ ಬ್ರಾಂಚ್ಡ್ ಆಗಬೇಕು ಅಂದರೆ ಒಂದು ಕಾರ್ಬನ್ನು 3 ಕಾರ್ಬನ್ ಅಟ್ಯಾಚ್ ಆಗಿರಬೇಕು. ಇಲ್ಲೆಲ್ಲ ನೋಡ್ರಿ ಒಂದಕ್ಕೊಂದು ಆಗಿದೆ. ಸೊ ಈ ಕಾರ್ಬನ್ನ ನಾನು ಮೇಲೊಂದು ಕಾರ್ಬನ್ನು, ಸೊ ಈಗೇನಾಗಿದೆ, ಮಿಡಲ್ ಕಾರ್ಬನ್ನು ಮೇಲೊಂದು ಹೋಗಿದೆ, ಕೆಳಗೊಂದು ಹೋಗಿದೆ. ಸೊ ಈ ಕಾರ್ಬನ್ಗೆ, ಈ ಪರ್ಟಿಕ್ಯುಲರ್ ಕಾರ್ಬನ್ಗೆ ಎಷ್ಟು ಅಟ್ಯಾಚ್ ಆಗಿದೆ? ಟೋಟಲ್ 3 ಕಾರ್ಬನ್ಸ್ ಅಟ್ಯಾಚ್ ಆಗಿದೆ. ಸೊ ದಟ್ ಈಸ್ ಬ್ರಾಂಚ್ಡ್. ಸೊ ಫಸ್ಟ್ ಯಾವುದಾಗೋದು? 4 ಕಾರ್ಬನ್ ಇದ್ದಾಗ. ಸೊ 4 ಕಾರ್ಬನ್ ಅಂದರೆ ದಟ್ ಈಸ್ ಬ್ಯೂಟೇನ್, 4 ಕಾರ್ಬನ್ನು. ಸೊ ಅದರದ್ದೇ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ರಿ ಅಂತ ಕೊಟ್ಟಿರೋದು. ಕ್ವಶನ್ ಬೇರೆ, ಬಟ್ ಇನ್ನೊಂದು ಕ್ವಶನಲ್ಲಿ ಅದ್ರ ಮೇಲೆ ಕೇಳಿದ್ದಾರೆ, ಸ್ಟ್ರಕ್ಚರಲ್ ಐಸೋಮರ್ಸ್ ಏನು, ಮಾಲಿಕ್ಯುಲರ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ರಿ. ಒಂದರಲ್ಲಿ ಯಾವುದು ಅಂತ ಕೇಳಿದರೆ ಇನ್ನೊಂದು ಅದರ ಬರೀರಿ ಅಂದಿದ್ದಾರೆ. ಸೊ ರಿಪಿಟೇಷನ್ ಒಂದು ಪರ್ಫೆಕ್ಟ್ ಆದರೆ ಅಂದರೆ ನೀವು ಯಾವ್ದು ಬೇಕಾದ್ರೂ ಬರಿಬೋದು, ಹಂಗಿರುತ್ತೆ. ಸೊ ಅದಕ್ಕೆ ಕ್ವಶನ್ಸು PYQs ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದರದ್ದೇ ಬ್ಯೂಟೇನ್, ಅಗೇನ್ ಬ್ಯೂಟೇನ್ ಕೇಳಿದ್ದಾರೆ. ಸೊ ಇದೇನಿದೆ ಕೆಮಿಕಲ್ ಪ್ರಾಪರ್ಟೀಸ್ ನೆಕ್ಸ್ಟ್ ಅಂದರೆ ಇನ್ನೊಂದು ವಿಡಿಯೋಲ್ಲಿ ಹೇಳ್ತೇನೆ. ಹೈಡ್ರೋಕಾರ್ಬನ್ ಹೇಳಿದ್ದೇನೆ. ಅದರದ್ದೇ ಸಿಂಗಲ್ ಬಾಂಡ್ಸ್ ಎಷ್ಟಿದೆ, ಬೆನ್ಝೀನಲ್ಲಿ ಸಿಂಗಲ್ ಬಾಂಡ್ ಎಷ್ಟಿದೆ, ಸಿಂಗಲ್ ಬಾಂಡು ಡಬಲ್ ಬಾಂಡ್ಸ್ ಎಷ್ಟಿದೆ. ಸೊ ಬೆನ್ಝೀನ್ ಸ್ಟ್ರಕ್ಚರ್, ಸೊ ಇದರಲ್ಲಿ ಎಣಿಸ್ರಿ ಸಿಂಗಲ್ ಬಾಂಡ್ ಎಷ್ಟು, ಡಬಲ್ ಬಾಂಡ್ ಎಷ್ಟು ಅಂತ. ಅದರದ್ದೇ ಆಪ್ಷನ್ ಅಂದರೆ ಅದ್ರ ಮೇಲೆ ಇದು. ನೆಕ್ಸ್ಟು ಬೋತ್ ಹೆಕ್ಸೀನ್ ಆ್ಯಂಡ್ ಸೈಕ್ಲೋಹೆಕ್ಸೇನ್. ಸೈಕ್ಲೋಹೆಕ್ಸೇನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಸೈಕ್ಲೋಹೆಕ್ಸೇನು, ಸೊ ಹೆಕ್ಸೇನ್ ಅಂದರೆ 6 ಕಾರ್ಬನ್ನು. ಸೈಕ್ಲೋ ಅಂದಾಗ 2 ಅಂದರೆ 2n, ಸೇಮ್ 12. ಸೈಕ್ಲೋಹೆಕ್ಸೇನ್ ಅಥವಾ ಸೈಕ್ಲೋಹೆಕ್ಸೇನು ಮತ್ತು ಹೆಕ್ಸೀನ್ ಅಂದರೆ ಆಲ್ಕೀನ್, ಎರಡರದ್ದು ಸೇಮ್ ಜನರಲ್ ಫಾರ್ಮುಲಾ CnH2n. ಸೊ C6H12. ನಿಮಗೆ ಹೆಕ್ಸೇನು ನೋಡ್ಬೇಕಾಗಿಲ್ಲ, ಸೈಕ್ಲೋಹೆಕ್ಸೇನ್ ಗೊತ್ತಿತ್ತು ಅಂದರೆ ಆಗ್ತೀರಾ, ಅಥವಾ ಹೆಕ್ಸೀನ್ ಗೊತ್ತಿತ್ತು ಅಂದರೆ ಸೇಮ್ ಬರೀತೀರಾ. ನೆಕ್ಸ್ಟು ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡು ಅನ್ಸ್ಯಾಚುರೇಟೆಡು. ಮತ್ತು ಇನ್ನೊಂದ್ಸಲ ಇಲ್ಲಿ ನೋಡ್ರಿ, ಇಲ್ಲೂ ಬಂದಿದೆ. ಫಾಲೋಯಿಂಗ್ ಕಾರ್ಬನ್, ಬ್ಯೂಟೇನು, ಸೈಕ್ಲೋಬ್ಯೂಟೇನು. ಲೈಕ್ ರಿಪಿಟೇಷನ್. ನೆಕ್ಸ್ಟ್ ಇಫ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಫಸ್ಟ್ ಮೆಂಬರ್. ಸೊ ಫಸ್ಟ್ ಮೆಂಬರ್ದು ಇದು ಮಾಲಿಕ್ಯುಲರ್ ಫಾರ್ಮುಲಾ. ರೈಟ್ ದ ನೇಮ್ಸ್ ಆಫ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ನೆಕ್ಸ್ಟ್ 2 ಮೆಂಬರ್ಸ್ ಆಫ್ ದ ಸೀರೀಸ್. C2H2 ಆಲ್ಕೇನ್ ಆಗಲ್ಲ, 2n ಬರುತ್ತೆ. ಆಲ್ಕೈನ್ CnH2n -2. ಸೊ n ವ್ಯಾಲ್ಯೂ 2 ತಗೊಂಡ್ರಿ ಅಂದರೆ 2 2s are 4, 4 - 2 2. ಸೊ ದಿಸ್ ಇಸ್ ಆಲ್ಕೈನ್. ಸೊ ನೆಕ್ಸ್ಟ್ 3 ಹಾಕ್ತೀರಾ, 4 ಹಾಕ್ತೀರಾ, ಬರೀತೀರಾ, ಅಥವಾ 5 ಹಾಕ್ತಿದ್ರು ಬರೀರಿ. ಆಲ್ಕೈನ್. ನೆಕ್ಸ್ಟ್ 2 ಮೆಂಬರ್ಸ್ ಕೇಳಿದ್ರೆ 2 ಬರೀರಿ. ಓಕೆ, ಇದು ಕೆಮಿಕಲ್ ಪ್ರಾಪರ್ಟೀಸು. 4th ಮೆಂಬರ್ ಆಫ್ ಹೋಮೋಲೋಗಸ್ ಸೀರೀಸ್ C5H10. 4th ಮೆಂಬರ್ ಆಗಬೇಕು. ಅಲ್ಲಿ 5 ಕಾರ್ಬನ್ ಇದೆ, 5th ಮೆಂಬರ್ ಆಗಬೇಕಲ್ಲ. 4th ಯಾಕೆ ಅಂದರೆ ದಿಸ್ ಇಸ್ ಆಲ್ಕೀನ್. ಜನರಲ್ ಫಾರ್ಮುಲಾ CnH2n, ಆಲ್ಕೀನ್. ಸೊ ಆಲ್ಕೀನ್ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ 2nd ಕಾರ್ಬನ್. ಫಸ್ಟ್ ಕಾರ್ಬನಿಂದ ಸ್ಟಾರ್ಟ್ ಆಗಲ್ಲ. ಆಲ್ಕೈನು ಫಸ್ಟ್ ಕಾರ್ಬನಿಂದ ಸ್ಟಾರ್ಟೇ ಆಗಲ್ಲ. ಇಟ್ ಈಸ್ ಓನ್ಲಿ ಆಲ್ಕೇನ್.
ಆಲ್ಕೀನ್ ಆಲ್ಕೈನ್ ಏನಿದೆ ಮಿನಿಮಮ್ 2 ಕಾರ್ಬನ್ಸ್ ಬೇಕು. ಸೊ ಸೆಕೆಂಡ್ ಕಾರ್ಬನ್ನೇ ಫಸ್ಟು, ಥರ್ಡ್ ಕಾರ್ಬನ್ ಸೆಕೆಂಡು, ಫೋರ್ತ್ ಕಾರ್ಬನ್ ಥರ್ಡು, ಫಿಫ್ತ್ ಕಾರ್ಬನ್ ಫೋರ್ತ್. ಸೊ ಅದಕ್ಕೆ ಫೋರ್ತ್ ಮೆಂಬರ್ ಅದು. ದೆನ್ ಡಿಟರ್ಮೈನ್ ಆ್ಯಂಡ್ ರೈಟ್ ದ ಮೊಲಿಕ್ಯುಲರ್ ಫಾರ್ಮುಲಾ ಫಸ್ಟ್ 2 ಮೆಂಬರ್ಸ್ ಆಫ್ ದ ಸೇಮ್ ಸೀರೀಸ್. ಫಸ್ಟ್ 2 ಮೆಂಬರ್ ಯಾವುದು? ಎನ್ ಜಾಗದಲ್ಲಿ 1 ಹಾಕಿದ್ರೆ ಆಗಲ್ಲ, ದಟ್ ಈಸ್ ನಾಟ್ ದ ಫಸ್ಟ್ ಮೆಂಬರ್. ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ is always starts from 2, which is hello tapa first C2H4, that is the first member. Next, general formula of cycloalkanes inde helada, cycloalkanes ಅಷ್ಟೇ alkenes ಅಷ್ಟೇ ಎರಡದು ಸೇಮ್. ನೆಕ್ಸ್ಟ್ ಅದ್ರ ಮೇಲೆ ಕ್ವಶನ್ ಇದೆ, ಸೊ ನೋಡ್ರಿ, ಲೈಕ್ ಸಾಲ್ವ್ ರಿಪಿಟೇಷನ್ ಇದೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಬಿಕಾಸ್ ಟೈಮ್ ಅಷ್ಟೆಲ್ಲ. cyclopropane C3H6, write the molecular formula, structure formula for the fourth member. ಇದರದೇ ಫೋರ್ತ್ ಮೆಂಬರ್ ಏನಪ್ಪ? C4H8 ಬರುತ್ತೆ, ಇಲ್ಲೂ C4H8 ಬರುತ್ತೆ, ಸೈಕ್ಲೋಬ್ಯೂಟೇನ್ ಬರುತ್ತೆ ಅಥವಾ ಬ್ಯೂಟೀನ್ ಬರುತ್ತೆ. ಓಕೆ, ಫಂಕ್ಷನಲ್ ಗ್ರೂಪ್ಸ್. ಇದರಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಯಾವುದು? ಪ್ರೊಪೆನಾಲ್ OL ಅಂದರೆ ಆಲ್ಕೋಹಾಲ್ OH. ನೆಕ್ಸ್ಟು ಪ್ರೊಪೆನಾಲ್ ಆಲ್ಡಿಹೈಡ್ ಅಂದರೆ AL CHO. ಓಕೆ, ನಾನು ಫಸ್ಟ್ ಆಪ್ಷನ್ OH ಅಂತ ಕಾಣಿಸೋದ್ರಿಂದ ಹಾಕಿದೆ, ಅದೇ ಆಗಬೇಕಾಗಿಲ್ಲ, ಬಟ್ ಓಕೆ ಆಪ್ಷನ್ ಇದು ಕರೆಕ್ಟ್. ಆದರೆ ನನಗೆ ಅಲ್ಲಿ OL ಅಂತ ಬರೀ ಹಿಂಗೆ ತೋರ್ಸಕ್ಕೆ ಹೋದೆ, ಇಲ್ಲೂ ತೋರಿಸ್ಬೋದಿತ್ತು, ಬಟ್ COOH ಅಸಿಟಿಕ್ ಆ್ಯಸಿಡು ಅಲ್ಲ. ಸೊ ಆಬ್ವಿಯಸ್ಲಿ ಆಪ್ಷನ್ 1. ಸೊ ಫಂಕ್ಷನಲ್ ಗ್ರೂಪ್ ಯಾವುದು, ಅದರ ಹೆಸರೇನು ಗೊತ್ತಿರಬೇಕು. ನೆಕ್ಸ್ಟು ಇದರದೇ ನೋಡಿ, ಪ್ರೊಪೆನಾಲ್ ಕೇಳಿದಾರಾ ಅಥವಾ ಪ್ರೊಪೆನಾಲ್ ಕೇಳಿದಾರಾ? ಓಕೆ, ರೈಟ್ ದ ಸ್ಟ್ರಕ್ಚರ್ ಫಾರ್ಮುಲಾ. ಇದರದ್ದು ಸೈಕ್ಲೋಹೆಕ್ಸೇನ್ ಹಿಂದೆ ಕೇಳಿದ್ದಾರೆ, ಅದ್ರ ಮೇಲೆ ಫಾರ್ಮುಲಾಸ್ ಜನರಲ್ ಫಾರ್ಮುಲಾ ಕೊಟ್ಟು ಅಥವಾ ಸ್ಟ್ರಕ್ಚರ್ ಕೇಳಿ ಎಷ್ಟು ಏನಿದೆ ಇಲ್ಲಿ ಸ್ಟ್ರಕ್ಚರ್ ಬರ್ರಿ ಅಂತ ಕೇಳಿದ್ದಾರೆ. ನೆಕ್ಸ್ಟು ಕ್ಲೋರೋ ಅಂದರೆ CL, ಈಥೇನ್ ಅಂದರೆ 2 ಕಾರ್ಬನ್ನು. ಸೊ CL ಸ್ಟಾರ್ಟಿಂಗಲ್ಲಿ ಬರೆಯಲ್ಲ, ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕ್ಲೋರೋ ಅಂತ ಬರೆದಿರ್ತೀರ. ಕ್ಲೋರೋ ಈಥೇನ್ ಅಂದರೆ 2 ಕಾರ್ಬನ್ನು, 6 ಹೈಡ್ರೋಜನ್ ಇರಬೇಕು, ಬಟ್ ಹೆಟಿರೋ ಆಟಮ್ಸ್ 1 ಹೈಡ್ರೋಜನ್ ಹೋಯ್ತು, 6 ಅಲ್ಲಿ 1 ಹೋಯ್ತು ಅಂದರೆ 5 ಉಳಿತು. ಕ್ಲೋರೋ ಅಂದರೆ CL. ಸೊ ಇದ್ರ ಸ್ಟ್ರಕ್ಚರ್ ಬರೀತೀರ. ನೆಕ್ಸ್ಟ್ ಮೆಂಬರ್ಸ್ ಆಫ್ ಆಲ್ಕೈನ್ಸ್. ಸೊ ಆಲ್ಕೈನ್ಸ್ ಹಿಂದೆ ಹೇಳಿದೆ, ಆಲ್ಕೈನ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಸೆಕೆಂಡ್ ಕಾರ್ಬನ್. ಸೊ ಜನರಲ್ ಫಾರ್ಮುಲಾನು ಹೇಳಿದ್ದೇನೆ, ಸೊ ಬರೀರಿ. ನೆಕ್ಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದ ಈಥೀನ್ ಮಾಲಿಕ್ಯೂಲ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಸಿಂಪಲ್. ಸೊ ಹಿಂದೆ ಇಲ್ಲೆಲ್ಲ ನಾನು ಯಾವುದು ಫಂಕ್ಷನಲ್ ಗ್ರೂಪ್ಸ್ ಬರೆದಿದ್ದೇನೆ, ಬಟ್ ಈಥೀನ್ದು ಅಷ್ಟೊರ್ದು ಸ್ಟ್ರಕ್ಚರಲ್ ಫಸ್ಟ್ ಸ್ಟಾರ್ ಏನಿದೆ, ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ತನ ಸ್ಟ್ರಕ್ಚರ್ ಗೊತ್ತಿರಲೇಬೇಕು ಟೇಬಲಲ್ಲಿರೋದು. ಸೊ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟು ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಪ್ರೊಪೆನಾಲ್. ಹಿಂದೆ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಸಿಂಗಲ್ ಬಾಂಡ್ಸ್ ಎಷ್ಟಿದೆ? ಹಿಂದೆ ಇನ್ನೊಂದು ಕ್ವಶನಲ್ಲಿ ನೋಡಿದ್ರೆ ಬೆನ್ಝೀನಲ್ಲಿ ಸಿಂಗಲ್ ಬಾಂಡ್ಸ್ ಎಷ್ಟಿದೆ. ಸೊ ಒಂದು ಸ್ಟ್ರಕ್ಚರ್ ಕೇಳಿ ಅದರಲ್ಲಿ ಸಿಂಗಲ್ ಬಾಂಡ್ಸ್ ಎಷ್ಟಿದೆ, ಡಬಲ್ ಬಾಂಡ್ ಎಷ್ಟಿದೆ ಅಂತಲೂ ಕೇಳ್ತಾರೆ, ನೋಡ್ಕೊಳ್ರಿ. ನೆಕ್ಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಪ್ರೊಪೆನಾಲ್. ಇಲ್ಲಿ ಪ್ರೊಪೆನಾಲಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕೇಳಿದ್ದಾರೆ, ಇಲ್ಲಿ ಸಿಂಗಲ್ ಬಾಂಡ್ ಎಷ್ಟು ಅಂತ ಕೇಳಿದ್ದಾರೆ, ಇಲ್ಲಿ ಪ್ರೊಪೆನಾಲ್ ಅಂದ್ರೇ ಯಾವುದು ಅಂತ ಕೇಳಿದ್ದಾರೆ. ಇಟ್ಸ್ ಅಗೇನ್ ಲೈಕ್ ಒಂದು ಬೇಸಿಕ್ ಅಗೇನ್. ಅದಕ್ಕೆ ನೀವು ಪ್ರೊಪೆನಾಲ್ ನೋಡಿದಾಗ ಸ್ಟ್ರಕ್ಚರ್ ಬರೋದ್ರಿ, ಓಕೆ ಏನಿದೆ ಎತ್ತ ಅಂತ ಗೊತ್ತಾಯ್ತು ಅಂದರೆ ಇದು ಬರಿಬೋದಿತ್ತು, ಹಿಂದೆದು ಬರಿಬೋದಿತ್ತು. ಸೊ ಇಟ್ಸ್ ಆಲ್ ಇಂಟರ್ಲಿಂಕ್ಡ್, ಒಂದಕ್ಕೊಂದು ಲಿಂಕ್ ಆಗಿದೆ. ಅದಕ್ಕೆ PYQs ಆರ್ ವೆರಿ ಇಂಪಾರ್ಟೆಂಟ್ ಅಂತಿರೋದು. ನೆಕ್ಸ್ಟ್ ಸ್ಟ್ರಕ್ಚರ್ಸ್ ಬರೀರಿ. ಸೈಕ್ಲೋಹೆಕ್ಸೇನ್ ಕೇಳಿ ನನಗೆ ಸಾಕಾಯ್ತು ಇಷ್ಟೊತ್ತಿಗೆ. ಪ್ರೊಪೊನೋಯಿಕ್ ಆ್ಯಸಿಡ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೊಪೇನ್ ಅಂದರೆ 3 ಕಾರ್ಬನ್ ಕೊಟ್ಟಿದ್ದಾರೆ, ಪಕ್ಕ ನೋಡ್ಕೊಳ್ರಿ ಅದು. ಸೊ ಕೇಳಿದ್ರೆ 90% ಅದರಿಂದನೇ ಕೇಳ್ತಾರೆ, ಅಂದರೆ 3 ಕಾರ್ಬನ್ ಇರೋದು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸ್ಟ್ರಕ್ಚರ್ಸ್ ಇದೆ, ಫಂಕ್ಷನಲ್ ಗ್ರೂಪ್ಸ್ ಕೊಟ್ಟಿರೋ ಒಂದು ಟೇಬಲಲ್ಲಿ ಅಷ್ಟು ಸ್ಟ್ರಕ್ಚರ್ಸ್ ಇದೆ, ನೋಡ್ಕೊಳ್ರಿ. ಅದು ಬಿಟ್ಟು ಬೇರೆ ಕೇಳಲ್ಲ ಅಂತಲ್ಲ, ಮೇಯ್ನ್ ಅದು ಫುಲ್ ಪರ್ಫೆಕ್ಟ್ ಆಗಿ ಅದನ್ನು. ನೆಕ್ಸ್ಟ್ ಡಿಫ್ರೆನ್ಸಸ್ ಮತ್ತೆ ಇನ್ನೊಂದ್ಸಲ ಕೇಳಿದೆ ನೋಡ್ರಿ ಇಲ್ಲಿ. ನೋಡಿ ನನಗೆ ಸಾಕಾಯ್ತು. ಸೊ ಇಷ್ಟೇ. ಸೊ ಇಷ್ಟು ನೋಡಿಕೊಂಡು ಇನ್ನು ಅಲ್ಲಿ ಇಲ್ಲಿ ಒಂದೊಂದು, ಮತ್ತು ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ನು, ಕ್ಯಾಟಿನೇಷನ್ನು ಕೆಲವೊಂದು ನೋಡಬೇಕಾಗತ್ತೆ. ಬಟ್
ಇದಂತೂ ಮಿಸ್ ಮಾಡಲೇಬಾರ್ದು. ಸೊ ವಿತ್ ದಟ್ ಈ ಒಂದು ಹಾಫ್ ಏನಿದೆ ಮುಗೀತು. ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಕೆಮಿಕಲ್ ಪ್ರಾಪರ್ಟೀಸು ಮತ್ತು ಅದರ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟು ಅದರಲ್ಲೂ ಮುಗಿಸ್ತೀನಿ. ಹೋಪ್ ಯು ಹ್ಯಾವ್ ಲೈಕ್ಡ್ ಇಟ್. ಸೊ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.